ಹಾಯ್ ಎವ್ರಿವನ್, ನಮಸ್ತೆ. ಆ, ಎಷ್ಟೊಂದು ದಿನ ಆಗಿತ್ತು ನಾನು ವ್ಲಾಗ್ಸ್ ಎಲ್ಲ ಮಾಡಿ. ಆ್ಯಂಡ್ ಈ ಒಂದು ಗ್ಯಾಪಲ್ಲಿ ಏನಾಗಿದೆ, ಏನಕ್ಕೆ ಈ ವ್ಲಾಗ್ ಬಂದಿದೆ, ಏನಕ್ಕೆ ನಾನು ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ, ಸೊ ಪ್ರತಿಯೊಂದು ಡೀಟೇಲ್ಸ್ನು ನಾನು ನಿಮಗೆ ಈಗ ಈ ವಿಡಿಯೋಲಿ ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ತುಂಬ ನನ್ನ ಪ್ರೀವಿಯಸ್ ವ್ಲಾಗ್ಸ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಓವರ್ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಬ್ಬ ಇಂಟ್ರೋವರ್ಟ್ ಥರ. ಬಟ್ ಈ ವ್ಲಾಗ್ಸ್ ಅನ್ನೋದನ್ನ ನಾನು ಶುರು ಮಾಡಾದಮೇಲೆ ನನಗೆ ಮೋಸ್ಟ್ ಆಫ್ ದ ನನ್ನ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಸೊ ಮತ್ತೊಂದು ಹೈಲೈಟ್ ಅದೆಲ್ಲ ನಂಗೆ ಹೈಲೈಟ್ ಆಗ್ತಾಯಿದೆ, ನನಗೆ ಅದು ಗೊತ್ತಾಗ್ತಾ ಇದೆ. ಆ್ಯಂಡ್ ಯಾಕೆ ನಾನು ಬರೀ ಪೋಸ್ಟ್ಸ್ ಅಥವಾ ಎಡಿಟ್ಸ್ ಮತ್ತೊಂದು ಈ ಥರನೇ ಹಾಕಬೇಕು, ಯಾಕೆ ನಾನು ವೀಡಿಯೋ ಮಾಡಬಾರ್ದು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ವೀಡಿಯೋನ ನಾನು ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಮ್ಮಿಂಗ್ ಟು ದ ಪಾಯಿಂಟ್, ಐ ಕ್ಯಾನ್ ಸೇ ದಟ್ ಇವಾಗ ನಾನು ಮಾಡ್ತಿರೋವಂಥ ವ್ಲಾಗ್ ಬಂದು ವಿಚ್ ಈಸ್ ವೆರಿ ಲೈಕ್ ಏನಂತಾರೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್, ಅದರಲ್ಲಿ ಒಂದು ಹೊಸದನ್ನ ನಾನು ನೋಡ್ತಾ ಇದ್ದೀನಿ, ಹೊಸ ಪಾತ್ ಅಂತ ಹೇಳ್ಬೋದು. ಸೊ ಎಲ್ಲರ ಸಪೋರ್ಟು ನನಗೆ ಬೇಕಾಗುತ್ತೆ ಇದರಲ್ಲಿ. ಆ್ಯಂಡ್ ಎಲ್ಲರಿಗೂ ಏನು ಹೇಳ್ತೀನಿ ನಾನು ಅಂದರೆ, ಐ ಬಿಲೀವ್ ಇನ್ ಮೈ ಸೆಲ್ಫ್ ಮೇನ್ಲಿ. ಸೊ ಐ ಆಮ್ ಜಸ್ಟ್ ಟ್ರಸ್ಟಿಂಗ್ ಗಾಡ್ ಆ್ಯಂಡ್ ಐ ಆಮ್ ಗೋಯಿಂಗ್ ಅಹೆಡ್ ವಿತ್ ದಿಸ್. ಸೊ ಓಕೆ, ನಾನು ಬೇಸಿಕಲಿ ಇವಾಗ ಏನೇನು ಹೇಳ್ತೀನಿ, ನನ್ನ ಹಳೆ ಬ್ಲಾಗ್ಸಲ್ಲೆಲ್ಲ ನಾನು ಹೇಳಿದ್ದೀನಿ. ಅಂದರೆ ನಾನೇನು ವರ್ಕ್ ಮಾಡ್ತಿದ್ದೆ, ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಸ್ಕೆಚಸ್, ಎಡಿಟ್ಸು ಮತ್ತೊಂದು, ಸೊ ಇದೆಲ್ಲ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ವೆರಾಸ್ ಪರ್ಸ್ನಲ್ದೆಲ್ಲ ಆಯಿತು, ಇದು ಹೆಂಗೋ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ಒಂದು ಕಡೆ ವರ್ಕ್ ಮಾಡ್ತಾಯಿದ್ದೆ ಕಾರ್ಪೊರೇಟ್ ಆಫೀಸಲ್ಲಿ, ಆ್ಯಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಔಟ್ಕಮ್ ಆಲ್ಸೋ. ಸೊ ಇನ್ಕಮ್ಗಿಂತ ಔಟ್ಕಮ್, ಅಂದರೆ ಔಟ್ಕಮ್ ಇನ್ ದ ಸೆನ್ಸ್ ದ ವ್ಯಾಲ್ಯೂ, ಅಥವಾ ನಾನೇನಾದರೂ ಒಂದು ಸಪೋರ್ಟ್ ಮಾಡೋದು ಮತ್ತೊಂದು, ಅಥವಾ ನಾನು ತಿಳ್ಕೊಳ್ಳೋಂಥದ್ದು, ಸೊ ಇದೆಲ್ಲ ಇಟ್ ವಾಸ್ ವೆರಿ ಗುಡ್. ಈ ಒಂದು ಇದರಲ್ಲಿ ನಾನು ರೀಸೆಂಟಾಗಿ ಸ್ಟಡೀಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇದು ಇಟ್ ಈಸ್ ಗೋಯಿಂಗ್ ಆನ್. ಬಟ್ ಇದರಲ್ಲಿ ಏನಾಗಿದೆ, ನಾನು ಯಾವಾಗಲೂ ನಮ್ಮ ಕಂಪ್ನೀಲಿ ಅಥವಾ ನನ್ನ ಹಳೆ ಕಂಪ್ನೀಸಲ್ಲಿ ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀನಿ, ಸೊ ಇದೆಲ್ಲ ಕಡೆಯೂ ನಾನು ರೆಫರಲ್ಸ್ ಮಾಡ್ತಿದ್ದೆ. ರೆಫರಲ್ಸ್ ಅಂದರೆ ಲೈಕ್ ವಿ ವಿಲ್ ಜಸ್ಟ್ ಲೈಕ್ ರೆಫರ್ ಟು ದ ಪರ್ಟಿಕ್ಯುಲರ್ ಓಪನಿಂಗ್ ಪೊಸಿಷನ್ ಯಾವುದಿದೆ ಅದಕ್ಕೆ ನಾವು ರೆಫರ್ ಮಾಡ್ತಿದ್ವಿ. ಸೊ ಕಂಪ್ನಿ ವಿಲ್ ಟೇಕ್ ಕೇರ್ ಈಚ್ ಆ್ಯಂಡ್ ಎವ್ರಿಥಿಂಗ್, ಅಂದರೆ ಕ್ಯಾಂಡಿಡೇಟ್ ಪ್ರೊಫೈಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಫಿಲ್ಟರ್ ಮಾಡ್ಬೋದಾಗಿರೋದು. ಸೊ ಅವ್ರನ್ನ ಸ್ಕ್ರೀನಿಂಗ್, ಲೈಕ್ ಇಂಟರ್ವ್ಯೂ ಕ್ವಶನ್ಸ್, ಅದು ಇದು ಎಲ್ಲ ಅವ್ರು ಕೇಳೋರು. ಇಲ್ಲೇನಾಗಿದೆ ಅಂದರೆ, ಈಗ ನಾನೊಂದು ನನಗನ್ನಿಸ್ತಿತ್ತು, ಯಾಕೆ ನಾನು ಇನ್ನೂ ಬೇರೆ ಥರ ಏನಾದರೂ ಒಂದು ಮಾಡ್ಬೋದಲ್ವ, ಸೊ ಏನಾದರೂ ಒಂದು ನಾನು ಬೇರೆ ಹೊಸ ಥರದ್ದು ಏನಾದ್ರು ತರ್ಬೋದಲ್ಲ ಅಂತ ಅಂದಾಗ ನನ್ನ ಮನಸ್ಸಿಗೆ ಬಂದಿದ್ದು ಲೈಕ್ ಜಾಬ್ ಸ್ಪಾರ್ಕ್. ಸೊ ವಿಚ್ ರೀಸೆಂಟ್ಲಿ ಐ ಸ್ಟಾರ್ಟೆಡ್. ಜಾಬ್ ಸ್ಪಾರ್ಕ್ ಈಸ್, ಐ ಕ್ಯಾನ್ ಎಕ್ಸ್ಪ್ಲೈನ್ ದಟ್ ಇಟ್ಸ್ ಅ ರಿಮೋಟ್ ಡ್ರಿವನ್ ಸ್ಟಾರ್ಟಪ್ where I am connecting the job seekers, the right job seekers, to the employers. Not only it is to help to the employers, it's not only for the employers. ಸೊ ನನ್ನ ಮೇಯ್ನ್ ಮೈಂಡ್ಸೆಟ್ ಬಂದು ಇದು ಜನಕ್ಕೋಸ್ಕರ. ಅಂದರೆ ಇವಾಗ ಎಂಪ್ಲಾಯರ್ಸು ನಾನು ಮಾಡಿಲ್ಲ ಅಂದರೂ ಅವ್ರಿಗೆ ರೆಫರಲ್ ಸಿಗುತ್ತೆ, ಅವ್ರ ಕಂಪ್ನಿ ನಡೆಯುತ್ತೆ. ದಟ್ ಈಸ್ ನಾಟ್ ದ ಬಿಗ್ ಥಿಂಗ್ ಇಯರ್. ಐ ವಾಂಟ್ ಮೇನ್ಲಿ ಜಾಬ್ ಸೀಕರ್ಸ್ಗೆ ಇದು ಹೆಲ್ಪ್ ಆಗಬೇಕು ಅಂತ ನಾನು ಮಾಡ್ತಾ ಇರೋದು. ಜಾಬ್ ಸೀಕರ್ಸಲ್ಲಿ ಐ ವಿಲ್ ಚೂಸ್, ಲೈಕ್ ನಾನು ಪರ್ಟಿಕ್ಯುಲರಾಗಿ ಏನು ನನ್ನ ಹತ್ರ ರಿಕ್ರೂಟ್ಮೆಂಟ್ಸ್ ಬರುತ್ತೆ, ನನ್ನ ಹತ್ರ ಕೆಲವೊಂದು ಕಾಂಟ್ಯಾಕ್ಟ್ಸ್ ನೆಟ್ವರ್ಕ್ಸ್ ಆಫ್ ಇದರಲ್ಲಿ ಇರೋದ್ರಿಂದ ನನಗೆ ಸಿಗುತ್ತೆ. ನಾನು ಅದರಲ್ಲಿ ಪರ್ಟಿಕ್ಯುಲರಾಗಿ ಅದು ಮ್ಯಾಚ್ ಆಗೋದಿದ್ರೆ ನಾನು ಹೇಳ್ತೀನಿ. ಸೊ ನನ್ನ ಪೇಜಸ್ ಎಲ್ಲ ಇದೆ, ಇನ್ಸ್ಟಾಗ್ರಾಮ್ ಪೇಜಸ್ ಇದೆ, FB ಪೇಜಸ್ ಇದೆ. ಸೊ ಕೆಲವೊಬ್ಬರ ಹತ್ರ ನನ್ನ ನಂಬರ್ಸ್ ಇದೆ, ಕಾಂಟ್ಯಾಕ್ಟ್ಸ್ ಇದೆ. ಸೊ ಇಲ್ಲ ಅಂದರೂ ನನ್ನ ಮೇಲ್ ಐ ಡಿ ಹಾಕಿರ್ತೀನಿ, ಯೂಟ್ಯೂಬ್ ಇದರಲ್ಲಿದೆ, ಎಲ್ಲ ಕಡೆಯೂ ನನ್ನ ಮೇಲ್ ಐ ಡಿ ಇರುತ್ತೆ. ಸೊ ಐ ವಿಲ್ ಮೆನ್ಷನ್ ದಟ್ you can just forward your resumes over there, or you can WhatsApp me. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಅಷ್ಟೇ ಅಲ್ಲದೆ ನಾನು ಇನ್ನೂ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ದ ಲ್ಯಾಂಗ್ವೇಜಸ್. ಸೊ ಬೇಸಿಕಲಿ ಇವಾಗ ಕೆಲವೊಬ್ರಿಗೆ ಪ್ಯಾಷನೇಟ್ ಆಗಿರ್ತಾರೆ, ಓಕೆ ನಾನು ಸ್ಟಡೀಸ್ ಮಾಡಬೇಕು ಮತ್ತೊಂದು ಅಂತ ಎಲ್ಲ. ಈ ಸ್ಟಡೀಸ್ ಮಾಡಬೇಕಾದ್ರೆ ಏನಾಗುತ್ತೆ, ಇಫ್ ಯು ಡೋಂಟ್ ನೋ ದ ಲ್ಯಾಂಗ್ವೇಜಸ್, ರೈಟ್. ಇವಾಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ನಡೆಯುತ್ತೆ ಎಲ್ಲ ಕಡೆನೂ, ಬಟ್ ಇಫ್ ಯು ಗೋ ಫಾರ್ ಸ್ಟಡಿ ಅಬ್ರಾಡಾಗಿ ನಾನು ಹೇಳ್ತಿರೋದು, ಸೊ ನಾಟ್ ಫಾರ್ ದ ಇದು. ಆ್ಯಂಡ್ ಆಲ್ಸೋ ಕೆಲವೊಬ್ರಿಗೆ ಹಂಗೆ ಪ್ಯಾಷನ್ ಇರುತ್ತೆ, ಅದು ಕಲಿತಾರೆ, ದಟ್ ಈಸ್ ಫೈನ್. ಇಂಗ್ಲೀಷ್ ಕೂಡ ಕೆಲವೊಬ್ರು ಕಲಿಯೋಕ್ಕಾಗಲ್ಲ. ಸೊ ಇವಾಗ ಕನ್ನಡ ಮೀಡಿಯಮಲ್ಲಿ ಇರೋರಿಗೆಲ್ಲ ಇಂಗ್ಲೀಷ್ ಕೂಡ ಕಲಿಯೋಕ್ಕಲ್ಲ. ಸೊ ಸಪೋಸ್ ಇಂಗ್ಲೀಷ್ ಕಲಿಬೇಕು ಅಥವಾ ಜರ್ಮನ್ ಕಲಿಬೇಕು, ಇಫ್ ಯು ವಾಂಟ್ ಟು ಲರ್ನ್ ಸ್ಪ್ಯಾನಿಷ್, ಆ್ಯಂಡ್ ಇಫ್ ಯು ವಾಂಟ್ ಟು ಲರ್ನ್ ಫರ್ದರ್ ಇನ್ನೂ ಒಂದು 2-3 ಲ್ಯಾಂಗ್ವೇಜಸ್, ಆಲ್ಮೋಸ್ಟ್ ಅರೌಂಡ್ 4 to 5 ಲ್ಯಾಂಗ್ವೇಜಸ್ ಆರ್ ಇನ್ಕ್ಲೂಡೆಡ್ ಓವರ್ ಇಯರ್. ಟೋಟಲ್ ಐ ಗೆಸ್ ರೈಟ್ ನೌ ವಿ ಆರ್ ಡೂಯಿಂಗ್ 6. ಸೊ ನಾನು ಆಲ್ಮೋಸ್ಟ್ ಇಲ್ಲೇನಂದರೆ, I am sourcing the candidates, so I have some partnerships. So I'll be
ಗೈಡಿಂಗ್ ದ ರೈಟ್ ಕ್ಯಾಂಡಿಡೇಟ್ಸ್ ಟು ದೆಮ್. ಸೊ ಇಲ್ಲಿಂದ ನಾನು ಒಂದು ಎಲ್ಪ್ ಮಾಡ್ಬೋದು ಅನ್ನೋದು ನನಗನ್ನಿಸ್ತು. ಸೊ ನಾನು ಫಸ್ಟೆಲ್ಲ ರೆಫರ್ ಮಾಡ್ತಾ ಇದ್ದಿದ್ದು ಒಂದು ಕಂಪ್ನಿಗೆ ಕೇವಲ ಒಂದು ರೆಫರಲ್ ಥರ ಇತ್ತು, ಒಂದು ಜಾಬ್ಗೆ ರೆಫರಲ್ ಥರ ಇತ್ತು. ಬಟ್ ಇವಾಗ ನಾನು ತೊಗೊಂಡಿರೋ ಸ್ಟೆಪ್ ಬಂದು ಮೋರ್ ದ್ಯಾನ್ ಅ ರೆಫರಲ್ ಐ ಕ್ಯಾನ್ ಸೇ, ಬಿಕಾಸ್ ವಾಟ್ ಈಸ್ ಇನ್ಕ್ಲೂಡೆಡ್ ಹಿಯರ್ ಇಸ್ I will only do most of the things which the employers or like the partners, whatever the ನೆಕ್ಸ್ಟ್ ಅವ್ರು ಏನು ಪ್ರಾಸೆಸ್ ಮಾಡಬೇಕು, ಜಾಬ್ ಸಿಕ್ಕರ್ಸ್ನ ತೊಗೊಂಡು ಅಥವಾ ಒಬ್ಬರು ಲ್ಯಾಂಗ್ವೇಜ್ ಕಲಿಯೋರನ್ನ ತೊಗೊಂಡು ಅಥವಾ ಒಬ್ಬರು ಸ್ಟಡೀಸ್ ಮಾಡೋರನ್ನ. ಸೊ ಇದರಲ್ಲಿ ನಾನು ಆಲ್ಮೋಸ್ಟ್ ಒಂದು ಸಮ್ ಪರ್ಸೆಂಟೇಜ್ ನಾನು ಮೊದಲೇ ಮುಗಿಸ್ಕೊತೀನಿ ಇಲ್ಲಿ. ಸೊ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಬೋತ್ ಜಾಬ್ ಸಿಕ್ಕರ್ಸ್ಗೂ ಹೆಲ್ಪ್ ಆಗುತ್ತೆ, ಆ್ಯಸ್ ವೆಲ್ ಆ್ಯಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ the another party also. Either they are the job givers like employees ಆಗಿರ್ಬೋದು, ಅಥವಾ either they are the universities, either they are the ಲೈಕ್ ಲ್ಯಾಂಗ್ವೇಜ್ ಕ್ಲಾಸಸ್ ಹೇಳ್ಕೊಡೋರಾಗಿರ್ಬೋದು. ಸೊ ಇದರಲ್ಲಿ ನಾನು ಬೇಸಿಕ್ಕಾಗಿ ನನಗೇನು ಗೊತ್ತಿದೆ ಆ ಒಂದು ವಿಷಯದಲ್ಲಿ ಈ ಟೋಟಲಿ ನಾನು ಇವಾಗ ನೋಡಿ 3 ಫೀಲ್ಡಲ್ಲಿ ಇದ್ದೀನಿ. ಐ ಆಮ್ ಥಿಂಕಿಂಗ್ ಟು ಡೂ ಇನ್ 3 ಫೀಲ್ಡ್ಸ್. ಒನ್ ಈಸ್ ಕೆರಿಯರ್ಸ್, another one is education, another one is global opportunities ಅಂತ. ಸೊ ಕೆರಿಯರ್ಸಲ್ಲಿ ಐ ವಿಲ್ ಬಿ ಡೂಯಿಂಗ್ ದ ರಿಕ್ರೂಟ್ಮೆಂಟ್. ಸೊ ಸೆಕೆಂಡ್ ಒನ್ ಈಸ್ ಎಜುಕೇಷನ್, ಐ ವಿಲ್ ಬಿ ಫೋಕಸಿಂಗ್ ಆನ್ ಲ್ಯಾಂಗ್ವೇಜ್ ಕ್ಲಾಸಸ್, and third one is I'll be focusing on study abroad, which is nothing but the global opportunities. Either you can study or you can just study there and you can work over there. It depends upon the country. So if you are passionate, you just give me information so that I will be searching based on that. I will give my guidance. So ನನಗೆ ಏನು ಗೊತ್ತಿದೆ ಅದ್ರ ಬಗ್ಗೆ ನಾನು ಮಾಡ್ತೀನಿ. ನಾನು ಆಲ್ಮೋಸ್ಟ್ ಇಲ್ಲಿವರೆಗೂ ನಾನೊಂದು 7 ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ 7 ಕಂಪ್ನೀಸಲ್ಲಿ ಮೇಜರ್ಲಿ ನಾನು ಒಂದು 2-3 ಕಂಪ್ನೀಸಲ್ಲಿ ಮಾಡಿರ್ಬೋದು. ಬಟ್ ಪಾರ್ಟ್ ಟೈಮ್ ಆಗಿರ್ಬೋದು ಅಥವಾ ಸೈಡ್ ವರ್ಕಿಂಗ್ಸ್ ಅದೆಲ್ಲ ನಾನು ಒಂದು 7 ಕಂಪ್ನೀಸಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಇಲ್ಲಿವರೆಗೂ. ನಾನು ಗ್ರ್ಯಾಜುಯೇಟ್ ಆಗಿದ್ದು ಬಂದು 2016. ಸೊ 2016ಇಂದ ಆಲ್ಮೋಸ್ಟ್ ನಾನು ಇಲ್ಲೊಂದು 7 to 8 ಇಯರ್ಸ್ ಆಗ್ತಾ ಬಂತಿದೆ. ಸೊ ನಾನು ಅಷ್ಟು ಕಡೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಬೇಸಿಕ್ ನಾಲೆಜ್ ಇದೆ ನನಗೆ ಅಂದ್ಬಿಟ್ಟು ನನಗೇನು ತುಂಬ ಗೊತ್ತಿದೆ ನಾನು ವರ್ಕಲ್ಲಿ ಅಂತ ಹೇಳ್ತಿಲ್ಲ. ಐ ವಾಸ್ ವೆರಿ ಫೋಕಸ್ಡ್ ಆನ್ ವರ್ಕ್ ರ್ಯಾದರ್ ದ್ಯಾನ್ ಬೇಸಿಕ್ ಥಿಂಗ್ಸ್. ಬಟ್ ಬೇಸಿಕ್ ಥಿಂಗ್ಸ್ನ ನಾನು ನಾನೇ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದನ್ನು ನಾನು ಜಾಬ್ ಸಿಕ್ಕರ್ಸ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ನಾನು ಅದು ಇದು ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ನಾಟ್ ಜಸ್ಟ್ ಲೈಕ್ ಪ್ರಾಫಿಟ್ ಮಾಡಬೇಕು ಅಥವಾ ಏನೋ ಒಂದು ಲಾಭ ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿಲ್ಲ ನಾನು. ಸೊ ಇಟ್ ಈಸ್ ಜಸ್ಟ್ ಟು ಶೇರ್ ದ ನಾಲೆಜ್ ಆ್ಯಂಡ್ ಹೆಲ್ಪ್ ದ ರಿಕ್ವೈರ್ಮೆಂಟ್ ಏನಿದೆ, ರಿಕ್ವೈರ್ಮೆಂಟ್ ಯಾರಿಗಿದೆ. ಸೊ ಅದು 2 ಸೈಡು ಆಗಿರ್ಬೋದು. ಸೊ ನಾನು ಈಗ ಆ ಒಂದು ಮೈಂಡ್ಸೆಟ್ಟಲ್ಲಿ ಈಗ ಜಾಬ್ ಸ್ಪಾರ್ಕ್ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸ್ ಅ ರಿಮೋಟ್ ಡ್ರಿವನ್ ಸ್ಟಾರ್ಟಪ್. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಸ್ಟಾರ್ಟಪ್ ವಿತ್ ಒಂದು ಗುಡ್ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದೀನಿ. ಐ ಆಮ್ ಪಾರ್ಟ್ನರಿಂಗ್ ವಿತ್ ಮೆನಿ ಪೀಪಲ್ ಓವರ್ ದರ್ ಫಾರ್ ಪರ್ಟಿಕ್ಯುಲರ್ ಆರ್ ದಿಸ್ ಥಿಂಗ್ಸ್. ಐ ವಾಸ್ ವರ್ಕಿಂಗ್ ಇಷ್ಟು ದಿನ ನಾನು ಏನು ಮಾಡ್ತಿದ್ದೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾನು ವ್ಲಾಗ್ಸ್ ಎಲ್ಲ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಇದು ಅಷ್ಟು ಈಸಿ ಆದ ವಿಷಯ ಅಲ್ಲ. ಅಂದರೆ ಇದರಲ್ಲಿ ನೀವು ಪ್ರೂಫ್ ಆಗಿರ್ಬೋದು ಅಥವಾ ನೀವು ಏನೋ ಒಂದು ಜಸ್ಟ್ ಲೈಕ್ ಒಂದು ನಾರ್ಮಲ್ ಟೈಮಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಆ್ಯಂಡ್ ರೀಸೆಂಟಾಗಿ ನಾನು ಸ್ಟಡೀಸ್ ಕೂಡ ಮಾಡ್ತಾಯಿದ್ದೀನಿ. ಐ ಆಮ್ ಪರ್ಸೂಯಿಂಗ್ MBA ಇನ್ USA. ಸೊ ಅಲ್ಲೂ ನಾನು ಓದ್ಕೊತಾ ಇದ್ದೀನಿ. ನಾನೇನೋ ಒಂದು ನನಗೆ ಡಿಪೆಂಡೆಂಟ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಐ ಆಮ್ ಜಸ್ಟ್ ಮೇಕಿಂಗ್ ಔಟ್ ಎ ಲೋನ್. ಆ್ಯಂಡ್ ನನಗೇನು ಬರುತ್ತೆ ಸಂಬಳ ಅದರಲ್ಲಿ ನಾನು ನನ್ನ ಲೋನ್ನ ತೀರಿಸ್ಕೊಂಡು ಮಾಡೋ ಥರ ನಾನೇನೋ ಒಂದು ಮಾಡಿ ನಾನು ಮಾಡ್ತಾಯಿದ್ದೆ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಗುಡ್. ಸೊ ಇರಲಿ, ಅದೆಲ್ಲ ನನ್ನ ವರ್ಕ್ ಮೇಲೆ ಹೋಗುತ್ತೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಮೈ ಓನ್ ಥಿಂಗ್ ವಾಟ್ ಐ ಸ್ಟಾರ್ಟೆಡ್ ನೌ. ಸೊ ಐ ಆಮ್ ಜಸ್ಟ್ ಈ ವ್ಲಾಗ್ ಬಂದು ಬೇರೆ ಇನ್ನೇನಕ್ಕೂ ಅಲ್ಲ, ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ. ಬಿಕಾಸ್ ನಾನು ಆಲ್ವೇಸ್ ಒಂದು ಸ್ಟೋರೀಸ್ ಆಗ್ಬೋದು ಅಥವಾ ನಾನು ಒಂದು ವೀಡಿಯೋಸ್ ಮಾಡೋದಾಗಿರ್ಬೋದು, ಏನೇ ಒಂದು ಮಾಡಿದ್ರೂ ಅದು ಸರ್ಟೇನ್ ಅಮೌಂಟ್ ಆಫ್ ಕ್ಲಾರಿಟಿ ಇರುತ್ತೆ ಅಷ್ಟೇ ಅದರಲ್ಲಿ. ನಾನು ಅದು ಒಪ್ಕೊತೀನಿ. ಬಿಕಾಸ್ ವೀಡಿಯೋಲಿ ಅಂತ ಬಂದಾಗ ವಿ ವಿಲ್ ಗಿವ್ ಔಟ್ ಏನಂತಾರೆ ಇನ್ನೂ ಬೆಟರ್ ಕ್ಲಾರಿಟಿ ಆಗಿರ್ತೀವಿ ಆ್ಯಂಡ್ ಬೆಟರ್ ರೀಚ್ ಕೂಡ ಆಗ್ತೀವಿ ಅಂತ ನನ್ನ ಬಿಲೀಫು. ಆ್ಯಂಡ್ ನನಗಿಂತ ಜನಕ್ಕೆ ಇದು ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಸಮ್ಮನ್. ನನಗೇನು ಇಷ್ಟೇ ನಂಬರ್ಸು ಆ ಥರ ಈ ಥರ ಟಾರ್ಗೆಟ್ ಅವೆಲ್ಲ ಏನಿಲ್ಲ. ಒಬ್ರಿಗೆ ಒಳ್ಳೇದಾಗಬೇಕು, ಅದು ವೆರಿ ಇಂಪಾರ್ಟೆಂಟ್.
ಅದು ನನಗೆ ಮೈಂಡಲ್ಲಿ ಇರುತ್ತೆ. ಆ್ಯಂಡ್ ಇವಾಗ ನಾನು ಈ 3 ಫೀಲ್ಡಲ್ಲೂ ಹೇಳ್ತಾ ಇದ್ದೀನಿ. ಕೆರಿಯರ್ಸ್ ಆಗಿರ್ಬೋದು, ಸಪೋಸ್ ಫಾರ್ ದ ಜಾಬ್ಸ್ ಆ ಥರ ಎಲ್ಲ ಮಾಡ್ತಿದ್ದಾರೆ, ಇಲ್ಲ ನಾವು ಇನ್ನೂ ಎಜುಕೇಷನಲ್ಲಿ ಇದ್ದೀವಿ ಅಂದರೆ ಎಸ್ ರೈಟ್, ಯು ಆರ್ ಇನ್ ದ ರೈಟ್ ಟೈಮ್. ಸೊ ಎಜುಕೇಷನ್ ಕೂಡ ಇಟ್ಸ್ ವೆರಿ ಗುಡ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಲೈಫ್. ಸೊ ಎಜುಕೇಷನಲ್ಲಿ ಕೂಡ ನಾನು ನಿಮಗೆ ಲೈಕ್ ಲ್ಯಾಂಗ್ವೇಜ್ ಕ್ಲಾಸಸ್ ಆಗಿರ್ಬೋದು, ಅಥವಾ ಇನ್ನೂ ಬೇರೆ ಇದೆಲ್ಲ ಇನ್ನೂ ಸರ್ಟೆನ್ ಮೈಂಡಲ್ಲಿ ಮಾಡ್ತಾ ಇದ್ದೀನಿ. ಸರ್ಟೆನ್ ಥಿಂಗ್ಸ್ ಐ ಆಮ್ ಥಿಂಕಿಂಗ್ ಟು ಬ್ರಿಂಗ್ ಇಟ್ ವಿಚ್ ಇಸ್ ವೆರಿ ಡಿಫ್ರೆಂಟ್ ವೇ. ಅದು ಆ್ಯಕ್ಚುಲಿ ಎಲ್ಲ ಕಡೆ ನಡೀತಿದೆ, ಬಟ್ ಡೈರೆಕ್ಟಾಗಿ ಅಡ್ವರ್ಟೈಸ್ ಮಾಡ್ತಾರೆ ಎಲ್ಲ ಗುಡ್. ಬಟ್ ನಾನು ನನ್ನರಲ್ಲಿ ಅದೆಲ್ಲ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಐ ಆಮ್ ನಾಟ್ ಪ್ರೊವೈಡಿಂಗ್ ಫ್ರಮ್ ಮೈ ಎಂಡ್. ಇದು ನನ್ನ ಒಂದು ನೆಟ್ವರ್ಕ್ ಏನಿದೆ, ಆ ನೆಟ್ವರ್ಕ್ ಜೊತೆ ಸೇರಿ ನಾನು ಜನಕ್ಕೆ ಯಾರು ನನಗೆ ಇಲ್ಲಿ ಲೈಕ್ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರನ್ನ ನಾನು ಅಲ್ಲಿ ಸೋರ್ಸ್ ಮಾಡ್ತೀನಿ. ಸೊ ಐ ಆಮ್ ಜಸ್ಟ್ ಹೆಲ್ಪಿಂಗ್ ದೆಮ್. ಬಟ್ ಬಿಫೋರ್ ದಟ್ ಐ ವಿಲ್ ಐದರ್ ಅಲ್ಲಿಂದ ಇವ್ರಿಗೆ ಜನಕ್ಕೆ ಅದೇನು ಡೀಟೇಲ್ಸ್ ಬರುತ್ತೆ ಅಲ್ಲಿಗೂ ನಾನು ಫಿಲ್ಟರ್ ಮಾಡಿ ಎಲ್ಲ ನಾನು ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ಯಾವ ಥರ ಬೇಕು ಅನ್ನೋದು ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದೇ ಥರ ಜಾಬ್ ಸೀಕರ್ಸ್ ಆಗಿರ್ಬೋದು, ಅಥವಾ ಎಜುಕೇಷನ್ ಪರ್ಪಸ್ಗೆ ಬಂದಿರೋರಾಗಿರ್ಬೋದು, ಐದರ್ ಇಟ್ಸ್ ಲ್ಯಾಂಗ್ವೇಜಸ್ ಆರ್ ಇಟ್ ಮೈಟ್ ಬಿ ಎ ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್ ಆರ್ ಇಟ್ ಮೈಟ್ ಬಿ ಎನಿ ಅದರ್, ಸ್ಟಿಲ್ ಮೋರ್ ಇಫ್ ಐ ಡು. ಸೊ ಆ ಒಂದು ಡೀಟೇಲ್ಸ್ ಅವ್ರಿಗೇನು ಬೇಕೋ ಅದನ್ನು ಇಲ್ಲಿ ಕೊಡ್ತೀನಿ, ಇಲ್ಲಿಗೇನು ಬೇಕೋ ಅವ್ರಿಗೆ ಅಲ್ಲಿ ಕೊಡ್ತೀನಿ. ಬಟ್ ಐ ಆಮ್ ಹೆಲ್ಪಿಂಗ್ ಫಾರ್ ಬೋತ್ ದ ಸೈಡ್ಸ್. ಸೊ ಆ ಥರ ಒಂದು ಮಾಡೋಣ ಅಂತ ಒಂದು ಥಿಂಕಿಂಗ್ ಇದೆ. ಸೊ ಐ ನೀಡ್ ಸಪೋರ್ಟ್ ಫ್ರಮ್ ಆಲ್ ಆಫ್ ಯು. ಆ್ಯಂಡ್ ದಿಸ್ ಇಸ್ ವೈ ಐ ವಾಸ್ ವೆರಿ ಆ್ಯಂಡ್ ಇನ್ನೂ ಸ್ವಲ್ಪ ಬೇರೆ ವರ್ಕ್ಸು ಮತ್ತೊಂದೆಲ್ಲ ಇತ್ತು. ಸೊ ಅದೆಲ್ಲ ರಿಸಲ್ಟ್ ಮುಂದಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ಸೊ ಫೈನಲಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ಪ್ರೀವಿಯಸ್ ವ್ಲಾಗ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಇದೇ ಥರ ಮಾಡ್ತಾಯಿರಿ. ಆ್ಯಂಡ್ ಆಲ್ಸೋ ಈ ಒಂದು ವ್ಲಾಗಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾನೇನು ಅಂಥ ಪರ್ಫೆಕ್ಟ್ ವ್ಲಾಗರ್ ಅಲ್ಲ. ಐ ಆಮ್ ಜಸ್ಟ್ ಇಟ್ಸ್ ಅ ಬಿಗಿನಿಂಗ್ ಫಾರ್ ಮಿ. ಸೊ ಐ ಹ್ಯಾವ್ ಗಿವನ್ ದ ಡೀಟೇಲ್ಸ್ ಅಬೌಟ್ ಮೈ ರೀಸೆಂಟ್ ಸ್ಟಾರ್ಟಪ್ ಅಂತ ಐ ಬಿಲೀವ್. ಸೊ ಏನಾದರೂ ನಿಮಗೆ ಯಾರಾದರೂ ಗೊತ್ತಿದ್ದರೆ, ಅಥವಾ ಒಬ್ರಿಗೆ ಹೆಲ್ಪ್ ಮಾಡೋ ಥರ ನಿಮ್ಗೇನಾದರೂ ಅನಿಸಿದ್ರೆ, ನಿಮಗೆ ಇತ್ತು ಮೈಂಡಲ್ಲಿ ಆ ಥರ, ಇಲ್ಲ ಅವ್ರಿಗೆ ಹೇಳಬೇಕಾಗಿತ್ತು ಆ ಥರ ಎಲ್ಲ ಅಂತ ಅಂದರೆ, ನಿಮ್ಗೆ ಟೋಟಲಿ ಲೈಕ್ ಮೈಂಡ್ ಸೆಟ್ ಆ ಥರ ಇತ್ತು ಅಂದರೆ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ಆ್ಯಂಡ್ ಇದು ಒಳ್ಳೇದಾಗಲಿ ಒಬ್ರಿಗೆ ಅಂತ ನಾನು ಒಂದು ಹೇಳ್ತೀನಿ ಅಷ್ಟೇ. ಆ್ಯಂಡ್ ಏನೇ ತಪ್ಪಿದ್ರು ಕ್ಷಮಿಸಿ. ಈ ವಿಡಿಯೋಲ್ಲಿ ನಾನೇನಾದರೂ ಮಿಸ್ಸಾಗಿ ನಾನೇನಾದರೂ ರಾಂಗ್ ವೇಯಲ್ಲಿ ಮಾತಾಡಿದರೆ. ಆ್ಯಂಡ್ ವೆರಿ ಥ್ಯಾಂಕ್ಫುಲ್. ಸಬ್ಸ್ಕ್ರೈಬ್ ಮಾಡಿ, ಯಾರಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಐ ವಿಲ್ ಬಿ ವೆರಿ ಓಪನ್ ಅಪ್ ವಿತ್ ಮೈ ವೀಡಿಯೋಸ್. ನನ್ನ ಪ್ರೀವಿಯಸ್ ವ್ಲಾಗ್ಸು ನೀವು ನೋಡ್ಬೋದು. ನನಗೇನು ಅಷ್ಟು ಎಡಿಟಿಂಗ್ ಮತ್ತೊಂದೆಲ್ಲ ಗೊತ್ತಿಲ್ಲ, ಬಟ್ ಐ ಆಮ್ ಜಸ್ಟ್ ಟ್ರೈಯಿಂಗ್ ಔಟ್. ಫಸ್ಟಿಂದ ನಾನು ಟ್ರೈ ಮಾಡೋಕ್ಕೆ ಆದಷ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಹಿಂಗೆ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೇನೂ ಇಲ್ಲ. ಸೊ ಬೇರೆ ಏನಾದರೂ ಫರ್ದರ್ ಅಪ್ಡೇಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ನಾನು ವ್ಲಾಗ್ಸೇ ಮಾಡಿಕೊಂಡು ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೇಜ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆಮೇಲೆ ಪರ್ಟಿಕ್ಯುಲರಾಗಿ ನನ್ನ ಸ್ಕೆಚಸ್ ಆಗಿರ್ಬೋದು, ಇದೆಲ್ಲ ಓಕೆ ಫೈನ್, ದೀಸ್ ಆರ್ ಆಲ್ ಮೈ ಪ್ಯಾಷನ್. ಬಟ್ ವೆರಾಸ್ ಈ ಪರ್ಟಿಕ್ಯುಲರ್ಲಿ ಜಾಬ್ ಸ್ಪಾರ್ಕ್ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿದ್ದೀನಿ, FB ಪೇಜ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಈ ವ್ಲಾಗ್ ಕೂಡ ಇದೆ, ಅಂದರೆ ಯೂಟ್ಯೂಬ್ ವ್ಲಾಗ್ಸಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ಕೊತೀನಿ. ಸೊ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ ಆಗಿರ್ಬೋದು ಫಾಲೋ ಮಾಡಿ. ಅದೆಲ್ಲನೂ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗೋಣ.